ವೇತನ ಅಂತ 1 ಲಕ್ಷ ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತೀವಿ. ಇದರ ಜೊತೆಗೆ ಇನ್ನೂ ಒಂದು, ಈ ಭಾಗದೊಳಗ ರೈತರು ಬಹಳ ಕಷ್ಟದಾಗಿದ್ದಾರೆ, ಸರಿಯಾಗಿ ಮಳೆ ಬೆಳೆ ಆಗ್ತಾ ಇಲ್ಲ. ಈ ಭಾಗದ ರೈತರು ಸಾಲ ಮಾಡಿದ್ದಾರೆ, ಬಡ್ಡಿ ಸಾಲ ಕಟ್ಟಕ್ಕಾಗ್ತಾ ಇಲ್ಲ. ಅವ್ರಿಗೆ ಸಾಲ ಮಾಡಿದಂತ ರೈತರಿಗೆ ಅವ್ರಿಗೆ ಸ್ವಾಮಿನಾಥನ್ ವರದಿ ಆಧಾರದ ಮೇಲೆ ಅವರಿಗೆ ಸಾಲ ಮತ್ತು ಬಡ್ಡಿ ಮನ್ನಾ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇದೆಲ್ಲ ಯೋಜನೆಗಳಲ್ಲಮ್ಮ. ಇದ್ದಿದ್ದು 400 ರೂಪಾಯಿ ಕೊಡಬೇಕಂತ ಮಾಡಿದ್ದೀವಿ. ಇನ್ನೊಂದು ಜಾತಿ ಜನಗಣತಿ, ಇವೆಲ್ಲವನ್ನ ಮಾಡುವಂತ ಕೆಲಸ ಇವತ್ತು ಮಾಡಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಕಲಬುರಗಿಗೆ ಬಿಜೆಪಿಯ ಕೊಡುಗೆ ಏನು ಇಲ್ಲ. ಈ ಕಲಬುರಗಿ ಸಾಕಷ್ಟು ದೊಡ್ಡ ದೊಡ್ಡ ESI ಹಾಸ್ಪಿಟಲ್ ಕಟ್ಟಿಸಿದ್ದಾರೆ, ದೊಡ್ಡ ದೊಡ್ಡ ಇವತ್ತ ಯೋಜನೆಗಳನ್ನು ತಂದಿದ್ದಾರೆ, ಯೋಜನೆಗಳನ್ನು ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದೀವಿ. ಇದನ್ನೆಲ್ಲವನ್ನ ಮಾಡಿದಂತ ನನ್ನ ಒಂದು ವಿನಂತಿ, ನೀವು ಮೊದಲನೇ ಮಾತು ಖರ್ಗೆ ಸಾಹೇಬ್ರನ್ನು ಸೋಲಿಸಿದ್ರೆ ದೊಡ್ಡ ತಪ್ಪಾಗಿದೆ. ಅವ್ರು ಗೆದ್ದಿದ್ರೆ ಮತ್ತೆ 5 ವರ್ಷ ನಿಮಗ ಚಿಂಚೋಳಿಗೆ ಅವಾಗ ಜನ ಹೇಳ್ತಾ ಇದ್ರು ತಪ್ಪು ಮಾಡಿದೀವಿ, ಅದು ಬಹಳ ದಿವಸ ಆಗಿದ್ದಿಲ್ಲ, ಇನ್ನು ಅವಾಗೇನೆ ಹೇಳ್ತಾ ಇದ್ರು. ಅದಕ್ಕೆ ಈಗ 5 ವರ್ಷ ಆಗಿದೆ. ಬಿಜೆಪಿ ಏನಂತ ನಿಮ್ಗೆ ಗೊತ್ತಿದೆ. ಬಿಜೆಪಿ ಜೊತೆ ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿದ್ದು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಬಿಜೆಪಿ ಮಿತ್ರರು, ಬಿಜೆಪಿ ಶಾಸಕರು, ಬಿಜೆಪಿ ಸಚಿವರು ನಮಗೆ ಈ ಸತಿ 400 ಗೆಲ್ತೀವಿ, ಗೆದ್ದ ತಕ್ಷಣ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಮಾಡಿದ್ರೆ ನಾವ್ಯಾರು ಇರಂಗಿಲ್ಲ, ನಾವೆಲ್ಲ ಬೀದಿಗೆ ನಿಂತ ಪರಿಸ್ಥಿತಿ ಬರ್ತಾ ಇದೆ. ನೀವು ವಿಚಾರ ಮಾಡಿ ಮತವನ್ನ ಹಾಕಿ. ಇವತ್ತು SC ST ಬ್ಯಾಕ್ವರ್ಡ್ ಕ್ಲಾಸ್ ಅಷ್ಟೇ ಅಲ್ಲ, ಮುಂದುವರೆದ ಲಿಂಗಾಯತ ಸಮುದಾಯದವರು ಇರ್ಬೋದು. ಸಂವಿಧಾನ ಬದಲಾವಣೆ ಮಾಡಿದ್ರೆ ಬಹಳ ಕಷ್ಟದ ಜೀವನ ಆಗತ್ತೆ. ಯಾಕಂದ್ರೆ ಇಂದಿನ ರಾಜ್ಯರ ಆಡಳಿತ ತರುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತೀನಿ, ಸಂವಿಧಾನ ಇವತ್ತೇನಾದ್ರೂ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ರೀತಿ ಸಂವಿಧಾನ ಬರೆದಕ್ಕೆ ನಾನು ಒಬ್ಬ ಸಾಮಾನ್ಯ ಗೌಂಡಿ ಮಗಾಗಿ ಇವತ್ತು ಶಾಸಕನಾಗಿ ಮಂತ್ರಿ ಆಗಿದ್ದೀನಿ ಅಂದ್ರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ. ನನಗನ್ಸಿದ ಮಟ್ಟಿಗೆ ಅಂದು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ್ರು. ಇವತ್ತು ಆ ಸಂವಿಧಾನ ಪಾಲನೆ, ಪೋಷಣೆ ಮತ್ತು ಆರ್ಟಿಕಲ್ 371 ಇವತ್ತು ತಂದು ನಮಗೇನಾದ್ರೂ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಅವರ ಋಣವನ್ನು ತೀರಿಸಬೇಕಾಗಿದೆ ನೀವೆಲ್ಲರೂ. ಮುಂಚೆ ಇದೇ ಬಿಜೆಪಿಯವರು ಮಾಡಿ ಈ ಭಾಗಕ್ಕೆ ನಮ್ಮ ಜನರಿಗೆ, ನಮ್ಮ ಯುವಕರಿಗೆ ಅನುಕೂಲ ಆಗುತ್ತಂದ್ರೆ ಮಾಡುವಂತ ಪ್ರಯತ್ನವನ್ನು ಮಾಡಲಿಲ್ಲ. ಇದನ್ನ ಮಾಡಿದ್ರೆ ಇಡೀ ದೇಶಕ್ಕೆ ಇದಾಗತ್ತೆ, ಮಾರಕಾಗತ್ತೆ, ಇದನ್ನು ಮಾಡಂಗಿಲ್ಲ ಅಂತ ಹೇಳಿದ್ರು. ಆದ್ರೆ ಸನ್ಮಾನ್ಯ ಖರ್ಗೆ ಸಾಹೇಬ್ರ ಒಂದು ಆಶೀರ್ವಾದ, ಯಾರಾದ್ರೂ DYSP, SP, ತಹಸೀಲ್ದಾರ್, AC, PSI, CPI ಆಗಿದ್ದಾರಂದ್ರೆ ಅವ್ರ ಮನೆಗೆ ಖರ್ಗೆ ಸಾಹೇಬ್ರ ಫೋಟೋ ಇಟ್ರು ತಪ್ಪಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಬಂದಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತ ಬಡವರು ಬದುಕಬೇಕಾದ್ರೆ, ಕಾರ್ಮಿಕರು ಬದುಕಬೇಕಾದ್ರೆ, ಸಾಮಾನ್ಯ ಜನರು ಬದುಕಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲೇಬೇಕು. ಆ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಸಾಧ್ಯ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಅದಕ್ಕೆ ನನ್ನ ತಾಯಂದ್ರೆ ಬಹಳಷ್ಟು ಮಂದಿ ಇದ್ದೀರಿ, ನೀವು ಮನ್ಸು ಮಾಡಿದ್ರೆ ಎಲ್ಲದೂ ಆಗತ್ತೆ. ನನ್ನೆಲ್ಲ ಯುವಕ ಮಿತ್ರರು ಸೇರಿದ್ದೀರಿ. ನೀವು ಈ ಸತೆ ರಾಧಾಕೃಷ್ಣ ದೊಡ್ಡಮನೆ ಅವ್ರನ್ನ RK ಸಾಹೇಬ್ರ ಅಂತೀವಿ ನಾವು, ನಿಜವಾಗಲೂ ಒಳ್ಳೆ ಅಭ್ಯರ್ಥಿ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಗೆಲ್ಸಿದ್ರೆ ನನಗನ್ಸಿದ ಮಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಒಂದು ಶಕ್ತಿ ಕೊಟ್ಟಂಗಾಗತ್ತೆ. ನೀವು ಸರ್ಕಾರಕ್ಕೆ ಒಂದು ಗೌರವ ಕೊಟ್ಟಂಗಾಗತ್ತೆ, ನಮಗೂ ಒಂದು ಶಕ್ತಿ ಕೊಟ್ಟಂಗಾಗತ್ತೆ. ರಾಧಾಕೃಷ್ಣ ಸಾಹೇಬರು ನಿಶ್ಚಿತವಾಗಲು ಲೋಕಸಭಾ ಸದಸ್ಯರಾದ್ರೆ ಈ ಭಾಗಕ್ಕೆ ಯೋಜನೆಗಳನ್ನು ತರುವಂತ ಕೆಲಸವನ್ನ ಮಾಡ್ತಾರೆ. ಅಂತ ಒಂದು ಅಭ್ಯರ್ಥಿಯನ್ನ ನೀವು ಇವತ್ತ ಇಲ್ಲಿ ಇಟ್ಟಿದ್ದೀವಿ, ಕ್ಯಾಂಡಿಡೇಟ್ ಆಗಿದ್ದಾರೆ. ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತೀನಿ. ನಾನು ರಾಧಾಕೃಷ್ಣ ಸಾಹೇಬ್ರ ಜೊತೆಗೆ ಬಹಳ ಒಡನಾಟ ನನಗೆ. ನಾನು ಇವತ್ತ ಈ ರಾಜ್ಯದೊಳಗ 3ನೇ ಸತಿ ಮಂತ್ರಿ ಆಗಿದ್ದೀನಿ ಅಂತಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮತ್ತು ಖರ್ಗೆ ಸಾಹೇಬ್ರ ಆಶೀರ್ವಾದದಿಂದ ಇವತ್ತು ನಾನು ಮಂತ್ರಿ ಆಗಿದ್ದೀನಿ ಅನ್ನೋ ಮಾತನ್ನು ಹೇಳಬೇಕಾಗಿದೆ. ನನ್ನ ಸಮಾಜದ ಬಂಧುಗಳು ಇಲ್ಲಿ ಇರ್ಬೋದು, ಅವ್ರಿಗೆಲ್ಲರಿಗೂ ಒಂದು ವಿನಂತಿಯನ್ನ ಮಾಡ್ತೀನಿ. ರಿಸರ್ವೇಶನ್ ಏನಾದ್ರೂ ಸಿಕ್ಕಿದೆ ಅಂದ್ರೆ, ಇವತ್ತು ನಾನು SC ಇದರೊಳಗೆ ನಾವು ಸೇರಿದೀವಿ ಅಂದ್ರೆ ಸನ್ಮಾನ್ಯ ದೇವರಾಜ್ ಅರಸರು, ಕಂದಿನ ಕಾಂಗ್ರೆಸ್ ಅವರು, ಅದಾದ್ಮೇಲೆ ಕರ್ನಾಟಕ ರಾಜ್ಯದೊಳಗೆ ಅವ್ರು ಮಾಡಿದ್ರು, ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ರಾಜ್ಯ ಇದು ಕೇಂದ್ರ ಸರ್ಕಾರದಾಗ ಮಾಡುವಂತ ಕೆಲಸವನ್ನ ಮಾಡಿದ್ರು.
ಅದಕ್ಕೆ ನಾವೆಲ್ಲರೂ ಋಣ ತೀರಿಸಬೇಕು ಅಂತ ನಿಮ್ ಕೈಲಾಗಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕುವಂತ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಾವು ವಿನಂತಿಯನ್ನ ಮಾಡ್ಲಿಕ್ಕೆ ಬಂದಿದ್ದೀನಿ ಇವತ್ತು. ನಾನು ಇನ್ನೂ ಒಂದು 3-4 ಗ್ರಾಮಕ್ಕೆ ಹೋಗುವಂತ ಕೆಲಸ ಮಾಡ್ತಾ ಇದ್ದೀವಿ. ನಾಳೆಗೆ ನಾವೆಲ್ಲರೂ ಒಂದೇ ಇವತ್ತು ನಿರ್ಧಾರ, ಆರ್.ಕೆ. ಸಾಹೇಬ್ರನ್ನ, ರಾಧಾಕೃಷ್ಣ ಸಾಹೇಬ್ರನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡಿ, ಖರ್ಗೆ ಸಾಹೇಬ್ರಿಗೆ ಒಂದು ಸತ್ಯ ಶಕ್ತಿಯನ್ನು ಕೊಡಿ. ಮೊನ್ನೆ ಖರ್ಗೆ ಸಾಹೇಬ್ರು ಬಹಳ ಮನಸ್ಸಿನೊಂದು ಮಾತಾಡಿದ್ದಾರೆ. ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ದು ಇವತ್ತ ಇದೇ ಒಂದು ತುಸು ದಿವಸ ನಾವು ಕಲಬುರಗಿಗೆ ಬಂದದ್ದಾಗ ಇದನ್ನು ನೋಡಂಗಿರ್ತಿದ್ದಿಲ್ಲ. ಕಲಬುರಗಿ ಇವತ್ತೇನಾದ್ರೂ ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ, ಇಲ್ಲೇನಾದ್ರೂ ಅಭಿವೃದ್ಧಿ ಕೆಲಸ ಆಗಿದೆ ಅಂದ್ರೆ ಸನ್ಮಾನ್ಯ ಖರ್ಗೆ ಸಾಹೇಬ್ರು ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡು ಮಾತಾಡಿದ್ರು. ಯಾಕಂದ್ರೆ ಅವ್ರು ಇವತ್ತು ಗೆಲ್ಲಬೇಕಾಗಿತ್ತು. ಅವರು ಸೋಲಿಲ್ಲದ ಸರ್ದಾರ ಅಂತ ಹೆಸರು ಪಡೆದಂತವ್ರು ಖರ್ಗೆ ಸಾಹೇಬ್ರು. ಒಂದ್ಸತಿ ಸೋಲಿಸಿ ತಪ್ಪು ಮಾಡಿದ್ರಿ, ಆದ್ರೆ ಈ ಸತಿ ಆರ್.ಕೆ. ಸಾಹೇಬ್ರನ್ನ ಗೆಲ್ಸಿದ್ರೆ ಮನಸ್ಸಿಗೆ ತೃಪ್ತಿ ಮತ್ತು ಅದ್ರ ಜೊತೆಗೆ ಸಂತೋಷ ಏನಾಗತ್ತಂದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಆಗುವಂತ ಕೆಲಸ. ಅದರ ಜೊತೆಗೆ ಒಳ್ಳೆ ಅಭ್ಯರ್ಥಿ ಆರ್.ಕೆ. ಸಾಹೇಬ್ರು, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂತವ್ರು, ಅಭಿವೃದ್ಧಿ ಬಗ್ಗೆ ಕೆಲಸವನ್ನ ಮಾಡಬೇಕಂತ ಆಸೆಯನ್ನು ಇಟ್ಟುಕೊಂಡಂತವ್ರು. ಅದಕ್ಕೆ ನಿಮ್ಮ ದಯಮಾಡಿ ನಿಮ್ಮ ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ. ನನಗೆ ಒಂದೇ ಒಂದು ವಿನಂತಿ, ನನ್ನೊಂದು ವಿನಂತಿ ಏನಂದ್ರೆ ನಮ್ಮ ಗುರ್ತು ಹಸ್ತ, ನಮ್ಮ ಗುರ್ತು ಹಸ್ತ, ಕ್ರಮ ಸಂಖ್ಯೆ 2. ಅದಕ್ಕೆ ಇವೆಲ್ಲ ಬಹಳ ಲವಲವಿಕೆಯಿಂದ ವಿಧಾನಸೌಧ ಸುತ್ತ ಓಡಾಡ್ತಾರೆ. ನನಗನ್ಸಿದ ಮಟ್ಟಿಗೆ ನಾನು ಬೆಂಗಳೂರಾಗದಿನಂದ್ರೆ ನನ್ನ ಆಫೀಸಿಗೆ ಭೇಟಿ ಕೊಟ್ಟೆ ಕೊಡ್ತಾರೆ. ಒಳ್ಳೆ ಶಾಸಕರನ್ನ ಪಡೆದಿದ್ದೀರಿ ನೀವೆಲ್ಲರೂ. ವಿಶೇಷವಾಗಿ ಅಲ್ಲಂ ಪ್ರಭು ಪಾಟೀಲ್ಗೆ ಯಾವ ರೀತಿ ಮತವನ್ನು ಹಾಕಿ ಗೆಲ್ಲಿಸುವಂತ ಕೆಲಸವನ್ನ ಮಾಡಿದ್ರಿ, ಅದೇ ರೀತಿ ನಮ್ಮ ಆರ್.ಕೆ. ಸಾಹೇಬರಿಗೆ, ರಾಧಾಕೃಷ್ಣ ಸಾಹೇಬರಿಗೆ ಗೆಲ್ಲಿಸುವಂತ ಕೆಲಸವನ್ನ, ಅದಕ್ಕಿಂತ ಹೆಚ್ಚಿನ ಲೀಡ್ನೊಳಗೆ ಗೆಲ್ಲಿಸುವಂತ ಕೆಲಸವನ್ನ ತಾವು ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇಲ್ಲಿ ಸೇರಿದಂತ ಎಲ್ಲರಿಗೂ, ನನ್ನ ತಾಯಂದರಿಗೆ ಮತ್ತೊಮ್ಮೆ ನಾನು ವಿನಂತಿಯನ್ನ ಮಾಡ್ತೀನಿ. ಕನ್ನಡ ಬಹಳ ಚೆನ್ನಾಗಿ ಮಾತಾಡ್ತೀನಿ, ತೆಲುಗು ತಿಳಿತಿ, ಆದ್ರೆ ತೆಲುಗುದಾಗ ಮಾತಾಡಕ್ ಬರಂಗಿಲ್ಲ. ಆದ್ರೆ ಒಂದು ಮುಂದಿನ ಸತಿ ಮತ್ತೆ ರಾಧಾಕೃಷ್ಣ ಸಾಹೇಬ್ರಿಗೆ ಗೆಲ್ಸಿದ ಮೇಲೆ ನಾವೆಲ್ಲ ಸಮಾಜದ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ಸಮಾಜ ಕಾರ್ಯಕ್ರಮ ತೆಲುಗುದಾಗ ಭಾಷಣ ಮಾಡ್ತೀವಿ, ಕಲಿತೀವಿ. ಆದ್ರೆ ಒಂದು ಇವತ್ತು ನನಗೇನಂದ್ರೆ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇದ್ದವ್ರು ಯಾರಾದ್ರೂ ಅದಾರ ಅಂದ್ರೆ ಅದು ರಾಧಾಕೃಷ್ಣ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅದಕ್ಕೆ ನೀವೆಲ್ಲರೂ ಸಮಾಜ ಬಂಧುಗಳು, ನೀವೆಲ್ಲರೂ ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಬಂಧುಗಳಿಗೆ ನಾಳೆಯಿಂದನೇ ಫೋನ್ ಹಚ್ಚಿ ಪ್ರಾರಂಭ ಮಾಡ್ರಿ. ಎಲ್ಲರೂ ಹಸ್ತದ ಗುರುತಿಗೆ ಓಟ್ ಹಾಕ್ಬೇಕು. ಹಸ್ತದ ಗುರುತಿಗೆ ಓಟ್ ಹಾಕಿದ್ರೆ ಮಾತ್ರ ಸಂವಿಧಾನ ಉಳಿತೈತೆ. ಹಸ್ತದ ಗುರುತಿಗೆ ಓಟ್ ಹಾಕಿದ್ರೆ ಮಾತ್ರ ಅಭಿವೃದ್ಧಿ ಆಗುತ್ತೆ. ಹಸ್ತದ ಗುರುತಿಗೆ ಗೆಲ್ಸಿದ್ರೆ ನಮ್ಮ ಯೋಜನೆಗಳು ಬರ್ತಾವ, ಗ್ಯಾರಂಟಿ ಯೋಜನೆಗಳು ಅನ್ನೋದನ್ನ ನೀವು ಪ್ರತಿಯೊಂದು ಗ್ರಾಮ. ಇವತ್ತಿನ ದಿವಸ ಇಲ್ಲಿ ವಾರ್ಡ್ ನಂಬರ್ 47 ನಮ್ಮ ರಾಜಾಪುರ ಬಡಾವಣೆಯಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಸಚಿವರಾದ ಶಿವರಾಜ ತಂಗಡಿಯವರು ಬಂದಿದ್ರು. ತುಂಬಾ ಒಂದು ದೊಡ್ಡ ಭವ್ಯ ಸಮಾವೇಶ ತರ ನಡೆಸಿಕೊಂಡಿದ್ದಾರೆ. ಅದಕ್ಕೆ ನಾನು ತುಂಬಾ ಹೃದಯದಿಂದ ನಮ್ಮ ರವಿ ಅಣ್ಣವರಾಗಿರ್ಬೋದು, ರಾಹುಲ್ ಹುಣ್ಣಳ್ಳಿಯವರಾಗಿರ್ಬೋದು, ಮತ್ತೆ ಸಂಕ್ಪಾಲ್ ಆಗಿರ್ಬೋದು, ಕುಮಾರ್ ಆಗಿರ್ಬೋದು, ಎಲ್ರಿಗೂ ನಾನು ತುಂಬಾ ಹೃದಯದ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಮೇಡಮ್ ಅವರು ತುಂಬಾ ಸಣ್ಣ ಅರ್ಧ ಗಂಟೆ 1 ಗಂಟೆ ಟೈಮ್ ಅಲ್ಲಿ ತುಂಬಾ ಸಾವಿರಾರು ಜನ ಸೇರಿಸಿ ಒಂದು ದೊಡ್ಡ ಸಮಾವೇಶ ತರ ಮಾಡಿದ್ದಾರೆ. ಒಂದು ಬೂತ್ ಸಮಾವೇಶ ಇತ್ತು ಆಕ್ಚುಲಿ, ಆದ್ರೆ ನೋಡಿದ್ರೆ ಒಂದು ದೊಡ್ಡ ಸಮಾವೇಶ. ಇದೆಲ್ಲ ನೋಡಿದ್ರೆ ಬಹುಶಃ 1 ಲಕ್ಷ 2 ಲಕ್ಷದಿಂದ ನಮ್ಮ ರಾಧಾಕೃಷ್ಣ ಗೆಲ್ತಾರೆ ಅಂತ ನಮ್ಮ ವಿಶ್ವಾಸ ಹುಟ್ಟಿದೆ. ಇದೇ ರೀತಿ ಎಲ್ಲರೂ ಕೆಲಸ ಮಾಡೋಣ. ಎಲ್ಲ ಧನ್ಯವಾದಗಳು.